ಮುಗ್ಗರಿಸಿದ ಜೆಡಿಎಸ್, ಬಿಜೆಪಿ ಕೇಕೆ ಹಾಕಿದ ಕಾಂಗ್ರೆಸ್. ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಹಂಪಾಪಟ್ಟಣ ಇದರ ಆಡಳಿತ ಮಂಡಳಿಯ 2030ನೇ ಸಾಲಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶ್ರೀಮತಿ ಸಿದ್ದವ್ವ ಗುಡಿಂದಲ ಮತ್ತು ಉಪಾಧ್ಯಕ್ಷರು ಶ್ರೀಮತಿ ಉಮಾ ಬಂಟರು ಇವರು ದಿನಾಂಕ 24/12/2024 ನಡೆದ ಚುನಾವಣೆಯಲ್ಲಿ ಚುನಾಯಿತರಾಗಿದ್ದಾರೆಂದು ಶ್ರೀಯುತ ಬಿ ಕೊಟ್ರಪ್ಪ ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. 12 ಜನ ನಿರ್ದೇಶಕರಲ್ಲಿ ಬಹುತೇಕ ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲಿತರೆ ಹೆಚ್ಚು ಜನ ಆಯ್ಕೆಯಾಗಿದ್ರು. 4 ಜನ ನಿರ್ದೇಶಕರು ಮಾತ್ರ ಕಾಂಗ್ರೆಸ್ ಬೆಂಬಲಿತರು ಇದ್ರು. ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಬೆಂಬಲಿತರ ಪಾಲಾಗಿದೆ. ಜೆಡಿಎಸ್, ಬಿಜೆಪಿ ಪಾರ್ಟಿಯ ಕೆಲ ಮುಖಂಡರ ತಪ್ಪು ನಡೆಯಿಂದ ಅಧಿಕಾರದ ಚುಕ್ಕಾಣಿ ಹಿಡಿಯಬೇಕಾಗಿದ್ದ ಮೈತ್ರಿಕೂಟ ಇಲ್ಲಿ ಮುಗ್ಗರಿಸಿದೆ. ರೈತರಿಗೆ ಸಹಕಾರಿಯಾಗಬೇಕಾಗಿರುವ ಈ ಸಹಕಾರಿ ಸಂಘ ಸದ್ಯಕ್ಕೆ ತೆಗಳುತ್ತಾ ಸಾಗ್ತಾ ಇದೆ. ಈಗ ಅಧಿಕಾರಕ್ಕೆ ಬಂದ ಅಧ್ಯಕ್ಷ, ಉಪಾಧ್ಯಕ್ಷರು ಸಹಕಾರಿ ಸಂಘವನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡುವ ಅವಶ್ಯಕತೆ ಇದೆ. ಆ ಕೆಲಸವನ್ನ ಮಾಡುತ್ತಾರೆ ಎನ್ನುವುದು ಈ ಭಾಗದ ರೈತರ ಅಭಿಪ್ರಾಯವಾಗಿದೆ. ಸರ್, ನೀವು ಫಸ್ಟ್ ಸೆಕ್ರೆಟರಿ ಆಗಿದ್ರಿ, ಈಗ ರಿಟೈರ್ಡ್ ಆದ ನಂತರ ಸೊಸೈಟಿಗೆ ಮತ್ತೆ ಆಯ್ಕೆ ಆಗಿದ್ದೀರಾ. ಮುಂದಿನ ದಿನಗಳಲ್ಲಿ ಸೊಸೈಟಿನ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಈಗ ಇಷ್ಟು ದಿವಸ ಜನಸೇವೆ ಮಾಡಿದ್ದೀವಿ, ಇನ್ನು ಮಾಡೋಕ್ಕೆ ಜನ ಅವಕಾಶ ಕೊಟ್ಟರ, ಇನ್ನು ಉನ್ನತ ಮಟ್ಟಕ್ಕೆ ಸಹಕಾರ ಸಂಘ ಒಯ್ಯಬೇಕೆಂಬ ನಮ್ಮ ಬೃಹತ್ ಆಸೆ ಅಂತ ನಮ್ಮ ಅನಿಸಿಕೆ. ಇವತ್ತು ಹಂಪಾಪಟ್ಟಣ ಗ್ರಾಮದ ಎಲ್ಲ ಹಿರಿಯರು, ಗುರು ಹಿರಿಯರು ಎಲ್ಲರೂ ಸೇರ್ಕೊಂಡು ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇತ್ತು. ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಎಲ್ಲ ಸಹಕಾರದಿಂದ ಇವತ್ತೆಲ್ಲರದು ಸದಸ್ಯರು, ಅಧ್ಯಕ್ಷರು, ಊರಿನ ಹಿರಿಯರು ಎಲ್ಲರೂ ಸೇರಿ, ಯುವಕರು ಎಲ್ಲರೂ ಸೇರ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನಾಗಿ ಇವತ್ತು ವಿಜಯಶಾಲಿಗಳಾಗಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಗ್ರಾಮದಲ್ಲಿ ಈ ಚುನಾವಣೆಗೆ ಸಹಕಾರ ನೀಡಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲರೂ ಸಹ ಇದಕ್ಕೆ ಸಹಕಾರ ನೀಡಿರುತ್ತಾರೆ ಅಂತ ಹೇಳಕ್ಕೆ ಬಯಸುತ್ತೇನೆ. ಫುಲ್ ಬರಂತ ಇದಕ್ಕೆ ಸರ್ ಎಲ್ಲ ಇರ್ಬೋದು ಸುಮ್ಮನೆ ಹುಡುಗರು ಮಾಡಿ ಬಿಡ ಸಹಕಾರ ಸಂಘ ಹಂಪಾಪಟ್ಟಣ 2025ನೇ ಸಾಲಿನಲ್ಲಿ ಈಗಾಗಲೇ ಚುನಾವಣೆ ಘೋಷಣೆಯಾಗಿ ನಮ್ಮೂರಿಂದ ಸುಮಾರು 6 ಜನ ಅವಿರೋಧವಾಗಿ ಆಯ್ಕೆಯಾಗಿ ಈ ದಿನ 24/12/2024ರಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆಯ ವಿಚಾರವಾಗಿ ಚುನಾವಣೆ ನಡೆದಿತ್ತು. ಅದರಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರಾಗಿ ಸಿದ್ದಮ್ಮ ಅವರು ಆಯ್ಕೆಯಾಗಿದ್ದಾರೆ. ಹಾಗೆಯೇ ಉಪಾಧ್ಯಕ್ಷರಾಗಿ ಬಂಟ್ರು ಉಮಾ ಕುಬೇರ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಎಲ್ಲ ಗ್ರಾಮದ ಪರವಾಗಿ, ಎಲ್ಲ ಹಿರಿಯರ ಪರವಾಗಿ, ಎಲ್ಲ ಮುಖಂಡರ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಾಗ್ತಾಯಿದೆ. ಹಾಗೆಯೇ ಸಹಕಾರ ನೀಡಿದಂಥ ಎಲ್ಲ ಗಣ್ಯರಿಗೂ ಹಾಗೂ ಹಿರಿಯರಿಗೂ, ಎಲ್ಲ ಮುಖಂಡರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಈ ಶುಭ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಧನ್ಯವಾದ. ಸಹಕರಿಸಿದ ಎಲ್ಲ ಚುನಾಯಿತ ಪ್ರತಿಗಳ ಡೈರೆಕ್ಟರ್ಗಳಿಗೆ, ಗುರು ಹಿರಿಯರಿಗೂ ಹಾಗೂ 6 ಹಳ್ಳಿಯ ಎಲ್ಲ ಗುರು ಹಿರಿಯರಿಗೂ ಕೃತಜ್ಞತೆಗಳು.
ಹಂಪಾಪಟ್ಟಣ ವ್ಯವಸಾಯ ಸಹಕಾರ ಸಂಘ ಪತ್ತಿನ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, 25ನೇ ತಾರೀಕು ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ಘೋಷಣೆ ಆಗಿತ್ತು. ಎಲ್ಲ ಸದಸ್ಯರುಗಳ ಸಹಕಾರದಿಂದ ಇವತ್ತು ಓಬಳಾಪುರ ಗ್ರಾಮದ ಸಿದ್ದಮ್ಮ ಅಧ್ಯಕ್ಷರಾಗಿ ಆಯ್ಕೆ ಹಾಗೂ ಹಂಪಾಪಟ್ಟಣ ಗ್ರಾಮದ ಬಂಟ್ರು ಉಮಾ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಚುನಾವಣೆಯಲ್ಲಿ ಭಾಗವಹಿಸಿ ಎಲ್ಲ ಸದಸ್ಯರು ಸಹಕರಿಸಿ ಈ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸ್ತಾ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಗ್ರಾಮದ ಹಿರಿಯರು, ಯುವಕರು, ಎಲ್ಲ ಮಿತ್ರರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೇನೆ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕಿನ ಚುನಾವಣೆಯ ಘೋಷಣೆಯ ನಿಮಿತ್ತ ಈ ದಿನ ಎಲ್ಲ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಮತ್ತು 24/12/2024 ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮತದಾನದ ಮೂಲಕ ಚುನಾಯಿಸ್ತಕ್ಕಂಥ ಪ್ರಕ್ರಿಯೆ ನಡೆದಿದ್ದು, ಈ ಪ್ರಕ್ರಿಯೆಯಲ್ಲಿ ಓಬಳಾಪುರ ಗ್ರಾಮದ ಸಿದ್ದಮ್ಮ ಇವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಹಂಪಾಪಟ್ಟಣ ಗ್ರಾಮದ ಬಂಟ್ರು ಕುಬೇರಪ್ಪ ಉಮಾ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಆಯ್ಕೆಗೆ ಸಹಕರಿಸಿದಂಥ ಎಲ್ಲ ಗುರು ಹಿರಿಯರಿಗೂ, ಮುಖಂಡರಿಗೂ, ಹಿರಿಯರಿಗೂ, ಕಿರಿಯರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಒಬ್ಬರಿಗೆ ಎಲ್ಲರಿಗಾಗಿ, ಎಲ್ಲರೂ ಒಬ್ಬರಿಗಾಗಿ ಸಹಕಾರ ಸಂಘದ ನೀತಿ ಕಾನೂನು ಅದೇ. ನೀವೆಲ್ಲರೂ ಕೂಡ ರೈತರನ್ನ ಉದ್ಧಾರ ಮಾಡುವತ್ತ